Excel Techno School, ಗುರುವಾಯನಕೆರೆ, ವೇಣೂರು. Admission open now. ಈ ನಾಯಕತ್ವ ಗೊಂದಲ ಏನು ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ, ಇದ್ರ ಬಗ್ಗೆ MLC ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಪ್ರತಿಕ್ರಿಯೆ ನೀಡಿರುವಂಥದ್ದು. ರಾಜ್ಯದಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಅವರ ಮಾತಿನಿಂದ ಮತ್ತೆ ನಾಯಕತ್ವ ಗೊಂದಲಗಳ ಚರ್ಚೆ ಶುರುವಾಗಿದೆ. ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಹೈಕಮಾಂಡ್ ಹೇಳಿದೆ. ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಜಗಳ ಇಲ್ಲ, ಗೊಂದಲಗಳಿಲ್ಲ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿರುವಂಥದ್ದು. Has clearly said as of now there will be no change in the leadership. No confusion, no change as of now. Sir. High Command has clearly said as of now there will be no change in the leadership. No confusion, no change as of now. High Command. ಕೇಳಿಸ್ಕೊಂಡ್ರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದನ್ನ. ಹೈಕಮಾಂಡ್ ಹ್ಯಾಸ್ ಕ್ಲಿಯರ್ಲಿ ಸೆಡ್ there is no change as of now, there is no confusion, there is no change as of now ಅಂತ ಅವರು ಹೇಳಿದ್ರು. ಅಂದರೆ ಹೈಕಮಾಂಡ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಸದ್ಯಕ್ಕೆ ಯಾವುದೇ ಬದಲಾವಣೆ ಆಗೋದಿಲ್ಲ, ಇದರಲ್ಲಿ ಯಾವುದೇ ಗೊಂದಲಗಳು ಕೂಡ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿರುವಂಥದ್ದು. ಮೊನ್ನೆ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಅವರು ಕೊಟ್ಟಿದ್ರು, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅಂತ. ಅದರ ಮಾರನೇ ದಿವಸ ಮತ್ತೆ ಅವರನ್ನು ಪ್ರಶ್ನೆ ಮಾಡಿದವಾಗ ಈಗ ನಾನೇನು ಮಾತಾಡೋದಿಲ್ಲ, ಹೇಳೋದನ್ನೆಲ್ಲ ಹೇಳಿದ್ದೀನಿ, ಮತ್ತೆ ಅದನ್ನೇ ಹೇಳಲ್ಲ ಅಂತ ಹೇಳಿದರು. ಈಗ ಮತ್ತೊಮ್ಮೆ ಹೇಳಿದ್ದಾರೆ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಗಳು ಕೂಡ ಇಲ್ಲ, ಇದನ್ನು ಹೈಕಮಾಂಡೇ ಹೇಳಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದು ಕಡೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಾಗೆಲ್ಲ DK ಬಣದಿಂದ ಕೂಡ ಕೌಂಟ್ರ್ ಬರುತ್ತೆ, ಯತೀಂದ್ರ ಅವರ ಹೇಳಿಕೆಯನ್ನು ವಿರೋಧಿಸುವ ಕೆಲಸಗಳು ನಡೆಯುತ್ತೆ, ಜೊತೆಗೆ DK ಬಣದಿಂದ ಒಂದು ಕೌಂಟರ್ ಬರುತ್ತೆ. ಕೂಲಿ ಕೊಡಬೇಕು DK ಶಿವಕುಮಾರ್ ಅವರಿಗೆ, ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗಾಗಲೇ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇದೇ ಮಾತನ್ನೇ ಹೇಳಿರುವಂಥದ್ದು, ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಏನು ಹೇಳಿದರೆ ಆ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ಅಂತ. ಅದಾದಾಗ್ಯೂ ಕೂಡ ಎರಡೂ ಬಣಗಳ ನಾಯಕರಿಂದ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇಲ್ಲಿ ಬೆಳಗಾವಿಗೆ ಹೋಗೋದಕ್ಕಿಂತ ಮುಂಚೆ, ಅಧಿವೇಶನಕ್ಕೆ ಹೋಗೋದಕ್ಕಿಂತ ಮುಂಚೆ, ಅಧಿವೇಶನದ ಸಂದರ್ಭದಲ್ಲಿ ಈ ಗೊಂದಲಗಳು ಉಂಟಾಗಬಾರ್ದು, ಇದು ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೇನೆ, ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಇಲ್ಲಿ DK ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಆದರೆ ಅವರ ಪ್ಲ್ಯಾನ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಒಗ್ಗಟ್ಟಿನ ಪ್ರದರ್ಶನ ಮಾಡುವಂತಹ ಪ್ಲಾನ್ ಏನಿತ್ತು ಅದು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಎರಡೂ ಬಣಗಳ ನಾಯಕರಿಂದ ನಾಯಕತ್ವ ಗೊಂದಲದ, ಅಧಿಕಾರ ಹಸ್ತಾಂತರದ, ಕುರ್ಚಿ ಕದನದ ವಿಚಾರಗಳು ಪ್ರಸ್ತಾಪ ಆಗ್ತಾನೇ ಇದೆ. ನಿನ್ನೆ ಈ ವಿಚಾರ ಕಲಾಪದಲ್ಲೂ ಕೂಡ ಪ್ರತಿಧ್ವನಿಸಿತು. ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದರು. Knowledge on this. At that time there was ballot. Now there is no ballot. How can there be a chori when there is no ballot? It is uncalled for. Not following party's high command, sir. Making again statement that my father has been a CM for 5 years. I think CM will reply for him. Sir, there are supporters of. ಇದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಯತೀಂದ್ರ ಅವ್ರ ಬಗ್ಗೆ ಕೇಳಿದಾಗ ಇದಕ್ಕೆ CM ಹೇಳ್ತಾರೆ ಅಂತ DCM ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.